ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಫ್ರಾಕ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು 1 ರಿಂದ 2 ವರ್ಷದ ಮಕ್ಕಳಿಗೆ, 1 to 2 years ಬೇಬೀಸ್ಗೆ ಆಗುತ್ತೆ. ನೋಡಿ, 2 ಫ್ಲವರ್ಸ್ ಹಾಕಿದ್ದೀನಿ. ಹೀಗೆ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಓಸ್ವಾಲ್ ಕಂಪ್ನಿದು ಪಿಂಕ್ ಕಲರ್ ತಗೊಳ್ತಾ ಇದ್ದೀನಿ ನಾನು. ಬೇಬಿ ಪಿಂಕ್ ಇದೆ. ಇದು 4 ಪ್ಲೇ ಉಲ್ಲನ್ನು. ಮತ್ತು ಹುಕ್ ಸೈಜ್ 3.0 mm ತಗೊಂಡಿದ್ದೀನಿ. ಫಸ್ಟಿಗೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 99 ಚೈನ್ ಹಾಕೊಳ್ಳೋಣ. 99 ಚೈನು. 1 2 3 4 5 6 7 8 9 10 11 12 13 14 15. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, 99 ಚೈನ್ ಹಾಕ್ಕೊಂಡಿದ್ದೀನಿ. 99 ಚೈನು. ನೋಡಿ, ಇದು ಇಲ್ಲಿಂದ ನೋಡಿ 49ಇಂದ 50 ಸೆಂಟಿಮೀಟ್ರ್ ತನಕ ಹಾಕ್ಕೊಂಡಿದ್ದೀನಿ. ಲೆಂತ್ ಇದೆ ನೋಡಿ, ಹೀಗೆ ಬರುತ್ತೆ. ನಾವೀಗ ಒಂದೊಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಒಂದೊಂದು ಚೈನ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ, ಈಗ 3 ಚೈನನ್ನು ಸ್ಕಿಪ್ ಮಾಡಿ 1 2 3 ನೆಕ್ಸ್ಟಲ್ಲಿ ನಾವು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಈ 3 ಚೈನನ್ನು ಡಬಲ್ ಕ್ರೋಶೆ ಅಂತಲೇ ಕೌಂಟ್ ಆಗುತ್ತೆ. ನೋಡಿ, ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ, ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಇದು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆಯಿಂದ ಈ ಕಡೆಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡೋಣ. ಫಸ್ಟು 3 ಚೈನ್ ಸ್ಕಿಪ್ ಮಾಡಿದ್ವಲ್ಲ, 3rd ಚೈನಿಗೆ ನೋಡಿ ಹೀಗೆ. ಫ್ರೆಂಡ್ಸ್, ಈ ಕಡೆನೂ ನಾವು ಇದೇ ರೀತಿ ಜಾಯಿನ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡ್ಬಿಡೋಣ.
ಫ್ರೆಂಡ್ಸ್ ನೋಡಿ, ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ನೋಡಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಬೇಕು. ಫಸ್ಟ್ ಫ್ರಂಟ್ ಪೋಸ್ಟ್ ನೋಡಿ, ನಾವಿಲ್ಲಿ 3 ಚೈನ್ ಹಾಕಿದ್ದೀವಲ್ಲ, 2 ಚೈನ್ ಹಾಕಿದ್ದೀವಲ್ಲ, ಇದ್ರ ಮೇಲೆ ಅಲ್ಲ ನೋಡಿ, ಪಕ್ಕ ಸ್ಟಿಚ್ ಮೇಲೆ ಡಬಲ್ ಫ್ರಂಟ್ ಪೋಸ್ಟ್ ಹಾಕೋಬೇಕು. ನೆಕ್ಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಆಮೇಲೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಒಂದು ಫ್ರಂಟ್ ಪೋಸ್ಟ್, ಒಂದು ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಫ್ರೆಂಡ್ಸ್ ಇದೇ ರೀತಿನೇ ಹಾಕೊಳ್ಳಿ, ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅಲ್ಲಿಗಿಂದ ನಾವು ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಮತ್ತೆ ಇದೇ ರೀತಿನೇ ಹಾಕ್ತಾ ಹೋಗಬೇಕು. ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟಿಗೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ನಾವು ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟೇ ಹಾಕಬೇಕು. ನೋಡಿ ಹೀಗೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಇದೇ ರೀತಿನೇ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ಇನ್ನೊಂದು ರೌಂಡ್ ನಾವು ಬ್ಯಾಕ್ ಪೋಸ್ಟ್ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಫಸ್ಟ್ 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ 2 ಚೈನ್, ಮತ್ತೆ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಫ್ರೆಂಡ್ಸ್ ಇದನ್ನು ರೌಂಡನ್ನು ಹಾಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ನೋಡಿ ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ಸ್ಲಿಪ್ ಸ್ಟಿಚ್. ಒಟ್ಟಿಗೆ ನನಗೆ 4 ರೋಸ್ ಆಯಿತು, ಡಬಲ್ ಕ್ರೋಶೆ ರೌಂಡ್ ಸೇರಿ. ನೋಡಿ ಇಲ್ಲಿಂದ 1 2 3 4. ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಫ್ರಂಟ್ ಪೋಸ್ಟ್ ಮೇಲೆ ನಾವೀಗ ಇದ್ರ ಮೇಲೆ 4 ಚೈನ್ ಹಾಕ್ಕೊಂಡು ನೋಡಿ 3 ಚೈನನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 1 ಚೈನ್ ನೋಡಿ ಸೇಮ್ ಸ್ಪೇಸಲ್ಲೇ ಡಬಲ್ ಕ್ರೋಶೆ. ಇದು ವಿ ಸ್ಟಿಚ್. ಇದು ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ನೋಡಿ ಇದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಇದೆಲ್ಲ, ಅದನ್ನು ಬಿಟ್ಟು
ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಮೇಲೆ ನಾವು ವಿ ಸ್ಟಿಚ್ ಹಾಕ್ತಾ ಹೋಗಬೇಕು. 1 ಸ್ಟಿಚ್, 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ನೋಡಿ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, 2 ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲೇ ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ನೋಡಿ, ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಡಿಫ್ರೆಂಟ್ ಪೋಸ್ಟ್ ಬಂದಿಲ್ಲ ಅದರ ಮೇಲೆ ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ ನೋಡಿ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ ನೋಡಿ ಹೀಗೆ. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ ನೋಡಿ. ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು ನೋಡಿ. ನಾನು ಇಲ್ಲಿ ಈ ರೀತಿ ವಿ ಸ್ಟಿಚ್ ಇದೆ ಅಲ್ಲ, ಇದು 48 ವಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ 4 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನೋಡಿ ಇದೇ ಗ್ಯಾಪ್ ಒಳಗಡೆ 1 ಡಬಲ್ ಕ್ರೋಶೆ ನೋಡಿ ಹೀಗೆ ವಿ ಸ್ಟಿಚ್. ಮತ್ತು ನೆಕ್ಸ್ಟ್ ವಿ ಸ್ಟಿಚ್ ಒಳಗಡೆ ನಾವೀಗ 2 ಡಬಲ್ ಕ್ರೋಶೆ, 1, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ನೋಡಿ ಹೀಗೆ. ನೋಡಿ ಇದು 1 ವಿ ಸ್ಟಿಚ್ಚು, ಇದು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು ಅದೇ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, ಇದು ವಿ ಸ್ಟಿಚ್ ನೋಡಿ. 1 ವಿ ಸ್ಟಿಚ್ಚು ಒಂದು ಈ ರೀತಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ಅದರ ನೆಕ್ಸ್ಟ್ ವಿ ಸ್ಟಿಚ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಅದರ ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಅದರ ನೆಕ್ಸ್ಟ್ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ನೋಡಿ ಹೀಗೆ. ನೋಡಿ ಫಸ್ಟ್ 1 ವಿ ಸ್ಟಿಚ್ ಹಾಕ್ಕೊಂಡು ಮತ್ತು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ,
ಒಂದು ಈ ರೀತಿ ಹಾಕೋಬೇಕು, ಒಂದು ಈ ರೀತಿ ಹಾಕೋಬೇಕು. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಡಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 4 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ, ಇದರೊಳಗಡೆ ನಾವು ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು. ಫಸ್ಟಿಗೆ 4 ಚೈನ್, ಸೇಮ್ ಸ್ಪೇಸಲ್ಲಿ ಡಬಲ್ ಕ್ರೋಶೆ, ವಿ ಸ್ಟಿಚ್, ಮತ್ತು ನೆಕ್ಸ್ಟ್ ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಇಲ್ಲಿ ಮತ್ತೆ ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ ವಿ ಸ್ಟಿಚ್ ಹಾಕೊಳ್ಳೋದು. ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ನೆಕ್ಸ್ಟ್ ಈ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಹೀಗೆ ನೋಡಿ, ಹೀಗೆ ನಾವು ಈ ರೀತಿ ಪ್ಯಾಟರ್ನ್ ಹಾಕಿದ್ವಲ್ಲ, ಇದ್ರ ಮೇಲೆ ಇದೇ ರೀತಿ ಬರಬೇಕು. ವಿ ಸ್ಟಿಚ್ಚಲ್ಲಿ ವಿ ಸ್ಟಿಚ್ ನೋಡಿ, ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 4 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಫ್ರೆಂಡ್ಸ್ ಇದೇ ರೀತಿಯೇ ಪ್ಯಾಟರ್ನ್ ಹಾಕ್ತಾ ಹೋಗೋದು. ಮತ್ತೆ 4 ಚೈನ್ ಹಾಕ್ಕೊಂಡು 2, 3, 4, 1 ಡಬಲ್ ಕ್ರೋಶೆ. ಮತ್ತು ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ಹೀಗೆ ಇದೇ ರೀತಿ ಬರುತ್ತೆ ಪ್ಯಾಟ್ರನ್ನು. ನೋಡಿ, ಇದ್ರ ಮೇಲೆ ಇದೇ ರೀತಿಯೇ ಹಾಕೋಬೇಕು. ವಿ ಸ್ಟಿಚ್ ಮೇಲೆ ವಿ ಸ್ಟಿಚ್ ಹಾಕೋ. ಫ್ರೆಂಡ್ಸ್ ಈ ರೀತಿ ಬರುತ್ತೆ ಫ್ರಾಕು. ಫ್ರೆಂಡ್ಸ್ ಇದೇ ರೀತಿ ಹಾಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ನಾನು 18 ರೌಂಡ್ಸ್ ಹಾಕ್ಕೊಂಡಿದ್ದೀನಿ.
ನೋಡಿ ಇಲ್ಲಿಂದ 1 2 3 4 5 6 7 8 9 10 11 12 13 14 15 16 17 18 ಅದರ ಲೆಂತ್ ನೋಡಿ ಇಲ್ಲಿಂದ 24 ಸೆಂಟಿಮೀಟರ್ ಇದೆ. ನೋಡಿ ಇಲ್ಲಿಂದ ಇಲ್ಲಿ ತನಕ 24 ಸೆಂಟಿಮೀಟರ್ ಇದೆ ಫ್ರೆಂಡ್ಸ್. ಮತ್ತೊಂದು ರೋಸ್ ಇದೇ ರೀತಿ ಹಾಕೋಬೇಕು, ಆದರೆ ನಾನೀಗ ಗ್ರೀನಲ್ಲಿ ಹಾಕೊತೀನಿ. ಇಲ್ಲಿಂದ ಫಸ್ಟಿಗೆ 4 ಚೈನು 3 4 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ್. ಮತ್ತು ನೆಕ್ಸ್ಟ್ ಇದೇ ರೀತಿ ಪ್ಯಾಟ್ರನ್ ಹಾಕ್ಕೊಂಡು ಹೋಗೋದು. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತು 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಸೇಮ್ ಪ್ಯಾಟ್ರನ್, ಇದೇ ಪ್ಯಾಟ್ರನನ್ನು ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ವೈಟ್ ಕಲರ್ ತಗೊಳ್ತಾ ಇದ್ದೀನಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 3 ಚೈನ್ ಹಾಕೊಳ್ಳೋಣ. ತ್ರೀ ಚೈನ್ ಹಾಕ್ಕೊಂಡು ಮತ್ತು 5 ಡಬಲ್ ಕ್ರೋಶೆ ಹಾಕೋಬೇಕು ಇದರೊಳಗಡೆ. ನೋಡಿ 3 ಚೈನನ್ನು ಸೇರಿಸಿ 6 ಡಬಲ್ ಕ್ರೋಶೆ ಆಗುತ್ತೆ. ಈಗ 2 ಆಯಿತು, 3 4 5 ನೋಡಿ 6. ನೋಡಿ 6 ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ನೋಡಿ 3rd ಚೈನಿಂದ ನೋಡಿ ಈ ರೀತಿ ತಗೊಂಡು ಈ ರೀತಿ ಮೊಗ್ ಥರ ಬರುತ್ತೆ, ಬಟ್ ಥರ. ಮತ್ತು ಈಗ ನಾವು 7 ಚೈನ್ ಹಾಕೋಬೇಕು. ಒಂದು ಹಾಕ್ಕೊಂಡೆ, 2 3 4 5 6 7 8 7 ಚೈನ್ ಹಾಕ್ಕೊಂಡಿದ್ದೀನಿ. 7 ಚೈನ್ ಹಾಕ್ಕೊಂಡು ನೋಡಿ ಮತ್ತೆ ಇದನ್ನು ಬಿಟ್ಟು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನಾವು ಇದೇ ರೀತಿ ಹಾಕೋಬೇಕು.
ಹೀಗೆ 6 ಡಬಲ್ ಕ್ರೋಶೆ, 2 3 4 5 6 ನೋಡಿ. 6 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ನೋಡಿ, ಇಲ್ಲಿಂದ ಫಸ್ಟ್ ಡಬಲ್ ಕ್ರೋಶೆಗೆ ಈಗ ತಗೊಂಡು ನೋಡಿ ಮತ್ತೆ ಈಗ 7 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 ನೋಡಿ 7 ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಇದನ್ನು ಸ್ಕಿಪ್ ಮಾಡಿ ಈ ಕಡೆ ನಾವು ಇದೇ ರೀತಿಯೇ ಹಾಕೋಬೇಕು. ಡಬಲ್ ಕ್ರೋಶೆ 6 ಡಬಲ್ ಕ್ರೋಶೆ ಹಾಕೋಬೇಕು. 1 2 3 4 5 6 ನೋಡಿ 6 ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಂದ ನೋಡಿ ಹೀಗೆ ತಗೋಬೇಕು. ನೋಡಿ ಹೀಗೆ ಬರುತ್ತೆ. ಮತ್ತೆ ಈಗ 7 ಚೈನ್ 1 2 3 4 5 6 7 ಚೈನ್ ಹಾಕ್ಕೊಂಡು ಮತ್ತೆ ಇದನ್ನು ಸ್ಕಿಪ್ ಮಾಡಿ ನೋಡಿ ಈ ಕಡೆ ನಾವು ಇದೇ ರೀತಿ 6 ಡಬಲ್ ಕ್ರೋಶೆ 1 2 3 4 5 6 ನೋಡಿ ಫ್ರೆಂಡ್ಸ್, ಡಬಲ್ ಕ್ರೋಶೆ ಸ್ವಲ್ಪ ಈ ರೀತಿ ಸ್ವಲ್ಪ ದೊಡ್ಡದೇ ಹಾಕ್ಕೊಳ್ಳಿ, ಸ್ವಲ್ಪ ಲೂಸಾಗಿ. ನೋಡಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ಲ ಅಲ್ಲಿಂದ ನೋಡಿ ಹೀಗೆ. ಮತ್ತೆ ಈಗ 7 ಚೈನ್ 1 2 3 4 5 6 7 ನೋಡಿ ಮತ್ತೆ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾವು ಮತ್ತೆ 6 ಡಬಲ್ ಕ್ರೋಶೆ 1 2 3 4 5 6 ನೋಡಿ 6 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಫಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿಂದ ನೋಡಿ ಹೀಗೆ ಹೇಳ್ಕೊಂಡು ಈ ರೀತಿ ಮತ್ತೆ ಈಗ 7 ಡಬಲ್ ಕ್ರೋಶೆ 7 ಚೈನ್ ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು. ನೋಡಿ ಹೀಗೆ ಈ ರೀತಿ ಮೊಗ್ಗು ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕನೂ. ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ನೋಡಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ ನೋಡಿ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್, ಈಗ ನೀವು ಇದು ಹಾಕಿದ್ನಲ್ಲ, ಇದೇ ಪಿಂಕಿಂದ ಇಲ್ಲಿ ಬೇಕಾದ್ರೆ ಹಾಕೋಬೋದು, ಇಲ್ಲ ಸ್ವಲ್ಪ ಡಾರ್ಕ್ ಪಿಂಕಿಂದ ಹಾಕೋಬೋದು. ಸ್ವಲ್ಪ ನಾನು ನೋಡಿ ಈ ರೀತಿ ಡಾರ್ಕ್ ಪಿಂಕ್ ತಗೊಳ್ತಾ ಇದ್ದೀನಿ. ಇಲ್ಲ ನೀವು ಇದೇ ಕಲರಲ್ಲಿ ಹಾಕೊಳ್ಳೋದಾದರೆ, ಇದೇ ಪಿಂಕಲ್ಲಿ ಹಾಕೊಳ್ಳೋದಾದರೂ ಹಾಕೋಬೋದು. ನೋಡಿ ಇಲ್ಲಿಂದಾನೆ ನೋಡಿ ಇಲ್ಲಿಂದ ತ್ರಿಬಲ್ ಕ್ರೋಶ ಹಾಕೋಬೇಕು. ನೋಡಿ ಈಗ 2 ಟೈಮ್ ಇರ್ತಿ ದಾರ ತಗೊಂಡು, ನೋಡಿ ನಾವಿಲ್ಲಿ ಸ್ಕಿಪ್ ಮಾಡಿದ್ವಲ್ಲ, ನಾವಿಲ್ಲಿ ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಇದೆರಡು ಸೇರಿಸಿ ಒನ್ ಟೂ, ನೋಡಿ ಈ ರೀತಿ. ಇದೇ ರೀತಿ ನಾವು 7 ಟೈಮ್ ಹಾಕೋಬೇಕು. 7 ತ್ರಿಬಲ್ ಕ್ರೋಶ ಹಾಕೋಬೇಕು. ನೋಡಿ 1 2 3 4 5 6 7. ನೋಡಿ ಹೀಗೆ ನೋಡಿ, ಮತ್ತೆ ಇದ್ರ ಮಧ್ಯೆ ನಾವೀಗ ಹಾಕ್ಕೊಂಡಿದ್ವಲ್ಲ, ನೋಡಿ ಇದ್ರ ಮಧ್ಯದಲ್ಲಿ ನಾವು ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಈಗ ತ್ರಿಬಲ್ ಕ್ರೋಶೆ 2 ಟೈಮ್ ಈ ರೀತಿ ಕ್ರೋಚೆ ಹುಕ್ ಮೇಲೆ ದಾರ ತಗೊಂಡು, ನೋಡಿ ಇಲ್ಲಿ ಸ್ವಲ್ಪ ಈ ರೀತಿ ಉದ್ದ ಸ್ವಲ್ಪ ಎಳೀರಿ ಫ್ರೆಂಡ್ಸ್. ಇದು ನೋಡಿ ಈ ರೀತಿ ನೋಡಿ 7 ಈ ರೀತಿ ತ್ರಿಬಲ್ ಕ್ರೋಶೆ ಆದಮೇಲೆ ನೋಡಿ ಇದು ಮಧ್ಯದಿಂದ ನೋಡಿ ಇಲ್ಲಿಂದ ಒಂದು ಸಿಂಗಲ್ ಕ್ರೋಶೆ, ನೋಡಿ ಹೀಗೆ ಮತ್ತೆ ಈಗ ತ್ರಿಬಲ್ ಕ್ರೋಶೆ. Four, 5, 6, 7. ನೋಡಿ ಹೀಗೆ ನೋಡಿ ಇಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ,
ಫ್ರೆಂಡ್ಸ್, ಹೀಗೆ ಒನ್ ಟು 3 4 5 6 7 ನೋಡಿ. 7 ತ್ರಿಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನಿಮಗೆ ಈ ಕಲರ್ ಇದೇ ಕಲರಲ್ಲಿ ಬೇಕಾದರೆ ನೀವು ಇದನ್ನು ಹಾಕ್ಕೋಬೋದು. ನಾನು ಡಾರ್ಕ್ ಪಿಂಕಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಕಂಪ್ಲೀಟ್ ಆಯಿತು ನೋಡಿ. ಲಾಸ್ಟಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಾವು ವೈಟ್ ಕಲರಲ್ಲಿ ಹಾಕೋಣ. ತ್ರೀ ಚೈನ್ ಹಾಕ್ಕೊಂಡು ಅದೇ ಸ್ಪೇಸಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ಮತ್ತು ಈಗ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ. 1 2 ನೆಕ್ಸ್ಟಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ 3 ಡಬಲ್ ಕ್ರೋಶೆ. ಒಂದೇ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ ನೋಡಿ. ಇದೊಂದು ಸ್ಟಿಚ್ಚು, ಇದೊಂದು ಸ್ಟಿಚ್. ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ. ಈ ಸ್ಟಿಚ್ ಒಂದು, ಈ ಸ್ಟಿಚ್ ಒಂದು, ಮತ್ತು ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. 2 ಸ್ಟಿಚ್ ಸ್ಕಿಪ್ ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 3 ಡಬಲ್ ಕ್ರೋಶೆ. ಇದೇ ರೀತಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡೆ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್.
ಮತ್ತೆ ಈಗ 1 2 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ನಾವು ಲಾಸ್ಟಿಗೆ ಹಾಕ್ತೀವಲ್ಲ ಇಲ್ಲಿ 2 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಈಗ ಸೇಮ್ 3 ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಹೀಗೆ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಿಗೆ ನೋಡಿ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಇಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್. ಮತ್ತೆ ಈಗ 3 ಚೈನ್ ಹಾಕ್ಕೊಳ್ಳೋಣ. ತ್ರೀ ಚೈನ್ ಹಾಕ್ಕೊಂಡು ಮತ್ತೊಂದು ರೋ ಇದೇ ರೀತಿಯೇ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾನು 3 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ನಮಗಿಲ್ಲಿ ಆರ್ಮ್ ಹೋಲ್, ಇಲ್ಲ ಆರ್ಮ್ ಹೋಲ್ ಮಾಡಲಿಕ್ಕೆ ನೋಡಿ ಈ ಕಡೆನೂ ಈ ಕಡೆ ಕರೆಕ್ಟಾಗಿ ನಾವು ತಗೋಬೇಕು. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಕರೆಕ್ಟ್ ಇದು ಮಾಡಿಕೊಂಡು ಈ ಕಡೆ ಒಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡು ಹೀಗೆ ನೋಡಿ ಈ ಕಡೆ ನಾವಿಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ಡಬಲ್ ಕ್ರೋಶೆ ಹಾಕೋದನ್ನು ಈ ಕಡೆ ಹೊಲಿ ಬಂದು ಈ ಕಡೆ ಹೊಲಿ ಬಂದು ನೋಡಿ ಹೀಗೆ ಇದು ಮಧ್ಯೆ ತೆಗೆಯೋಣ. ನೋಡಿ ಈ ಕಡೆನೂ ಅಷ್ಟೇ ಈ ಕಡೆ ನೋಡಿ ಹೀಗೆ ನೋಡಿ ಇದು ಕರೆಕ್ಟಾಗಿ ಬರಬೇಕು. ಇಲ್ಲಿ ನೋಡಿ ಇಲ್ಲಿ 1 2 3 4 5 6 7 8 9 10 11 12 13 14 15 ಈ ಕಡೆನೂ ಅಷ್ಟೇ ನೋಡಿ ಇಲ್ಲಿಂದ 1 2 3 4 5 6 7 8 9 10 11 12 13 14 15 ನೋಡಿ
ನೋಡಿ ಇಲ್ಲಿಂದ 3 ಚೈನ್ ಹಾಕ್ಕೊಂಡು ನೋಡಿ ಈ ಕಡೆಗೆ ಇದೇ ರೀತಿ ಹಾಕ್ತಾ ಹೋಗೋದು. 3 ಡಬಲ್ ಕ್ರೋಶೆ, ನೆಕ್ಸ್ಟ್ 3 ಡಬಲ್ ಕ್ರೋಶೆ, ಇದೇ ರೀತಿ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇಲ್ಲಿ ಫಸ್ಟ್ ಮಾರ್ಕರ್ ಹಾಕಿದ್ದೀವಲ್ಲ, ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಈ ಮಾರ್ಕರಿಂದ ಈ ಮಾರ್ಕರ್ ತನಕ. ನೋಡಿ ಈ ಮಾರ್ಕರಲ್ಲಿ ಮತ್ತೆ ನಾವು ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಈ ಗ್ಯಾಪ್ ಒಳಗಡೆ ಮತ್ತೆ 2 ಡಬಲ್ ಕ್ರೋಶೆ. ಮತ್ತೆ ನೋಡಿ ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿ ಇಲ್ಲಿ ತನಕ ಹಾಕೊಳ್ಳಿ, ಈ ಮಾರ್ಕರ್ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ನೋಡಿ ಈ ಮಾರ್ಕರಲ್ಲಿ ನಾವಿಲ್ಲಿ ಮತ್ತೆ 3 ಡಬಲ್ ಕ್ರೋಶೆ ಹಾಕೊಳ್ಳೋಣ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇದೇ ರೀತಿ ಹಾಕ್ತಾ ಹೋಗೋದು. ಒಂದು 13 ರೋಸ್ ತನಕ ಇದೇ ರೀತಿ ಹಾಕೋಬೇಕು ನಾವು. ನೋಡಿ ಮತ್ತೆ ಈಗ 3 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ 3 ಡಬಲ್ ಕ್ರೋಶೆ, ನೋಡಿ ಈಗ ಹಾಕಿದ್ನಲ್ಲ, ಇದೇ ರೀತಿನೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಇದೇ ರೀತಿ ಒಂದು 13 ರೋಸ್ ತನಕ ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ನೋಡಿ 1 2 3rd ರೋಲ್ ಇದ್ದೀನಿ. ಒಟ್ಟು ಇನ್ನು 10 ರೋಸ್, ಇದಾದಮೇಲೆ ಇನ್ನು 10 ರೋಸ್ ಹಾಕೋಬೇಕು. ಒಟ್ಟು ಟೋಟಲ್ 13 ರೋಸ್ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ನಾನು ಇದಿಷ್ಟು ಹಾಕ್ಕೊಂಡ್ಮೇಲೆ ಇಲ್ಲೊಂದು ತೋರಿಸ್ಬೇಕಿತ್ತು. ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ನೋಡಿ ಇಲ್ಲಿ ಹಾಕಿದ ಮೇಲೆ ಲಾಸ್ಟಿಗೆ ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ ನಾವು ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ. ಮತ್ತೆ ನೆಕ್ಸ್ಟ್ ನಾವು 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇದೇ ರೀತಿನೇ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಈ ಗ್ಯಾಪ್ ಒಳಗಡೆ ಮತ್ತೆ 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈಗ ಸೇಮ್ 3 ಡಬಲ್ ಕ್ರೋಶೆ ಒಳಗೆ ಗ್ಯಾಪ್ ಒಳಗೆ 3 ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ ಮತ್ತೆ ಇಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕೋಬೇಕು. ಇನ್ನು ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ 3 ಡಬಲ್ ಕ್ರೋಶೆ ಆದಮೇಲೆ 1 ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಇವಾಗ ನಾನು ಇಲ್ಲಿ ತೋರಿಸಿದ್ನಲ್ಲ, ಇದೇ ರೀತಿನೇ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್.
ಅದು ಹಾಕ್ತಾ ಹಾಕ್ತಾ ಗೊತ್ತಾಗುತ್ತೆ. ಇದೇ ರೀತಿನೇ ಹಾಕ್ತಾ ಹೋಗಿ. ಇದೇ ರೀತಿ 13 ರೋಸ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 1 2 3 4 5 6 7 8 9 10 11 12 13 ರೋಸ್ ಹಾಕ್ಕೊಂಡಿದ್ದೀನಿ ನಾನು. ಈಗ ನಾವಿಲ್ಲಿ ಶೋಲ್ಡರಿಗೆ ನೋಡಿ ಇಲ್ಲಿಂದ ನೋಡಿ 1 2 3 4 5 6 ಬಿಟ್ಟು 7ಗೆ ಒಂದು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಈ ಕಡೆನೂ ಅಷ್ಟೇ. ನೋಡಿ 1 2 3 4 5 6 7. ತ್ರೀ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಇದರಲ್ಲೇ ಮತ್ತೆ 2 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಮಾರ್ಕರ್ ಹಾಕಿದ್ದೀವಲ್ಲ, ಅಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಈಗ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ಕಡೆನೂ ಹಾಗೆ ಹಾಕೊಳ್ಳೋಣ. ನೋಡಿ ಇಲ್ಲಿಂದ ತ್ರೀ ಚೈನ್ 2 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಸೇಮ್ ಬರಬೇಕು. 1 2 3 4 1 2 3 4. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಡೋಣ. ನೋಡಿ ಈಗ ಇದೇ ರೀತಿಯೇ ನಾವಿಲ್ಲಿ ಇನ್ನೊಂದು ಸೈಡ್ ಹಾಕೋಬೇಕು. ನೋಡಿ ಒಂದು ಸೈಡ್ ಹಾಕಿದ್ದೀವಲ್ಲ, ಇಲ್ಲಿಂದ ಮತ್ತೆ ಹಾಕಬೇಕು. ನೋಡಿ ಈ ಕಡೆ ಯಾವ ರೀತಿ ಹಾಕಿದ್ದೀವಿ ಅದೇ ರೀತಿ ಈ ಕಡೆನೂ ಹಾಕೋಬೇಕು.
3 ಚೈನ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ 3 ಡಬಲ್ ಕ್ರೋಶ್. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಈ ಸ್ಟಿಚ್ ಮಾರ್ಕರ್ ತನಕ ಬನ್ನಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡೆ. ನೋಡಿ ಲಾಸ್ಟಿಗೆ ಇಲ್ಲಿ ಸ್ಟಿಚ್ ಮಾರ್ಕರ್ ಇದೆಯಲ್ಲ, ಇಲ್ಲಿಗೆ 1 ಡಬಲ್ ಕ್ರೋಶ್. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಈ ಹೋಲಲ್ಲಿ ಇನ್ನು 2 ಡಬಲ್ ಕ್ರೋಶ್. ನೆಕ್ಸ್ಟ್ 3 ಡಬಲ್ ಕ್ರೋಶ್. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟಾದಮೇಲೆ ತ್ರೀ ಡಬಲ್ ಕ್ರೋಶೆ ಮತ್ತೆ 3 ಚೈನ್ ಟರ್ನ್. ಮತ್ತು 3 ಡಬಲ್ ಕ್ರೋಶೆ. ನಾವು ಆ ಕಡೆ ಯಾವ ರೀತಿ ಹಾಕಿದ್ದೀವಿ ಅದೇ ರೀತಿ ಈ ಕಡೆನೂ ಹಾಕ್ತಾ ಹೋಗೋದು. ನೋಡಿ ಇಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಲಾಸ್ಟಿಗೆ, ಇಲ್ಲಿ ಫಸ್ಟಿಗೆ ಒಂದು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, 3 ಡಬಲ್ ಕ್ರೋಶಲ್ಲಿ ಫಸ್ಟ್ ಇದೆಯಲ್ಲ ಅದರಲ್ಲಿ ನಾವು 3 ಚೈನ್ ಹಾಕಿರ್ತೀವಲ್ಲ ಅದರಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಅಂದರೆ ನಾವು ಆ ಕಡೆ ಹಾಕಿದ್ವಲ್ಲ ಅದೇ ರೀತಿಯೇ ಹಾಕ್ಕೊಳ್ಳೋದು. ನೋಡಿ ಇದೇ ರೀತಿಯೇ ಹಾಕ್ಕೊಳ್ಳಿ. 13 ರೋಸ್ ಹಾಕ್ಕೊಳ್ಳಿ ಈ ಕಡೆನೂ.